ಶ್ರೀರಾಮಕೃಷ್ಣ ವಚನವೇದ 40 ಬಲರಾಮ ಮತ್ತು ಗಿರೀಶರ ಮನೆಗಳಲ್ಲಿ 9 ಮೇ 1885 ವೈಶಾಖ ಕೃಷ್ಣ ದಶಮಿ ಶನಿವಾರ ಅಪರಾಹ್ನ 3 ಸಮಯ. ಪರಮಹಂಸರು ನಗುಮುಖರಾಗಿ ಬಲರಾಮನ ಮನೆಯ 2ನೇ ಅಂತಸ್ತಿನಲ್ಲಿರುವ ಬೈಠಕ್ ಖಾನೆಯಲ್ಲಿ ಕುಳಿತು ಮಾತುಕತೆಯಾಡುತ್ತಿದ್ದಾರೆ. ನರೇಂದ್ರ, ಮಾಸ್ಟರ್, ಭವನಾಥ, ಪೂರ್ಣ, ಪಲ್ಟು, ಚಿಕ್ಕನರೇನ, ಗಿರೀಶ, ರಾಮಬಾಬು, ದ್ವಿಜ, ವಿನೋದ ಮತ್ತು ಇನ್ನೂ ಅನೇಕ ಭಕ್ತರು ಪರಮಹಂಸರ ಸುತ್ತಲೂ ಕುಳಿತಿದ್ದಾರೆ. ಬಲರಾಮ ಮನೆಯಲ್ಲಿ ಇಲ್ಲ. ಶರೀರಾರೋಗ್ಯ ಸರಿಯಿಲ್ಲದೆ ಇದ್ದುದರಿಂದ ಹವಾ ಬದಲಾವಣೆಗೆಂದು ಮಾಂಗೇರಿ ಎಂಬ ಸ್ಥಳಕ್ಕೆ ಹೋಗಿದ್ದಾನೆ. ಆತನ ಹಿರಿಯ ಮಗಳು ಪರಮಹಂಸರನ್ನು ಮತ್ತು ಭಕ್ತರನ್ನು ಆಹ್ವಾನಿಸಿ ಅವರೆಲ್ಲರಿಗೂ ಒಂದು ಔತಣವನ್ನು ಏರ್ಪಡಿಸಿದಳು. ಪರಮಹಂಸರು ಊಟೋಪಚಾರಗಳಾದ ನಂತರ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ. ಪರಮಹಂಸರು ಪುನಃ ಮಾಸ್ಟರಿಗೆ ಈ ಪ್ರಶ್ನೆ ಹಾಕುತ್ತಿದ್ದಾರೆ. ಏನು, ನಾನೊಬ್ಬ ಉದಾರಿಯೇ, ನಿನ್ನ ಅಭಿಪ್ರಾಯವೇನು ಅಂತ. ಭವನಾಥ ನಗುತ್ತ, ಅವನಿಗೇಕೆ ಈ ಪ್ರಶ್ನೆ ಹಾಕುತ್ತೀರಿ? ಆತ ಸುಮ್ಮನೆ ಬಾಯಿ ಮುಚ್ಚಿ ಕುಳಿತಿರುತ್ತಾನೆ. ಒಬ್ಬ ಹಿಂದೂಸ್ತಾನಿ ಭಿಕ್ಷುಕ ಕೊಠಡಿಯನ್ನು ಪ್ರವೇಶಿಸಿದ. ಆತನಿಗೆ ಹಾಡಲು ಇಚ್ಛೆ. ಭಕ್ತರು ಆತನ 1-2 ಹಾಡುಗಳನ್ನು ಆಲಿಸಿದರು. ನರೇಂದ್ರನಿಗೆ ಆತನ ಹಾಡುಗಳು ಬಹಳವಾಗಿ ಹಿಡಿಸಿದವು. ಅದಕ್ಕಾಗಿ ಆತ ಆ ಭಿಕ್ಷುಕನಿಗೆ ಹೇಳಿದ, ಇನ್ನೂ 1-2 ಹಾಡುಗಳನ್ನು ಹಾಡು ಅಂತ. ಶ್ರೀರಾಮಕೃಷ್ಣರು, ಬೇಡ ಬೇಡ, ಇನ್ನು ಹಾಡುವುದು ಬೇಡ, ದುಡ್ಡೆಲ್ಲಿದೆ? ನರೇಂದ್ರನಿಗೆ, ನೀನೇನೋ ಹಾಡಿಸಿ ಬಿಡಬಹುದು, ಆದರೆ ದುಡ್ಡು ಕೊಡುವವರು ಯಾರು? ಒಬ್ಬ ಭಕ್ತ ನಗುತ್ತ, ನೀವು ಆ ದೊಡ್ಡ ಹೊರಗುದಿಂಬನ್ನು ಒರಗಿಕೊಂಡಿರುವ ರೀತಿ ಟಿವಿಯನ್ನು ನೋಡಿ ಆ ಭಿಕ್ಷುಕ ನಿಮ್ಮನ್ನು ಒಬ್ಬ ಅಮೀರನೆಂದೇ ಭಾವಿಸಬಹುದು. ಎಲ್ಲರೂ ನಗುತ್ತಾರೆ. ಶ್ರೀರಾಮಕೃಷ್ಣರು ನಗುತ್ತ, ಕಾಯಿಲೆಯಾಗಿರಬೇಕೆಂತಲೂ ಭಾವಿಸಬಹುದು. ಹಾಜರಾನ ಅಹಂಕಾರದ ಸಂಬಂಧವಾಗಿ ಮಾತು ಆರಂಭವಾಯಿತು. ಆತ ಯಾವುದೋ ಕಾರಣದಿಂದ ದಕ್ಷಿಣೇಶ್ವರವನ್ನು ಬಿಟ್ಟು ಬಿಡಬೇಕಾಗಿ ಬಂದು ಆಗಲೇ ಹೊರಟು ಹೋಗಿದ್ದಾನೆ. ನರೇಂದ್ರ, ಹಾಜರ ಈಗ ಒಪ್ಪಿಕೊಳ್ಳುತ್ತಿದ್ದಾನೆ ತಾನು ಹಿಂದೆ ಅಹಂಕಾರಿಯಾಗಿದ್ದೆ ಅಂತ. ಶ್ರೀರಾಮಕೃಷ್ಣರು, ಅವನನ್ನು ನಂಬಬೇಡ. ಮತ್ತೆ ದಕ್ಷಿಣೇಶ್ವರಕ್ಕೆ ಹಿಂದಿರುಗಿ ಬರಲು ಆತ ಹಾಗೆ ಹೇಳುತ್ತಿದ್ದಾನೆ. ಭಕ್ತರಿಗೆ, ನರೇಂದ್ರ ಯಾವಾಗ ನೋಡಿದರೂ ಹೇಳುತ್ತಿದ್ದಾನೆ ಆತ ಬಹಳ ಒಳ್ಳೆಯವ ಅಂತ. ನರೇಂದ್ರ, ಈಗಲೂ ನಾನು ಹಾಗೆಯೇ ಹೇಳುತ್ತೇನೆ. ಶ್ರೀರಾಮಕೃಷ್ಣರು, ಏಕೆ? ಆತನ ಸಂಬಂಧವಾಗಿ ಇಷ್ಟೊಂದು ಕೇಳಿಯೂ? ನರೇಂದ್ರ, ಆತನಲ್ಲಿ ದೋಷಗಳು ಎಲ್ಲೋ ಅಲ್ಪ, ಆದರೆ ಸುಗುಣಗಳು ಅನೇಕ. ಶ್ರೀರಾಮಕೃಷ್ಣರು, ಆತ ನಿಷ್ಠಾವಂತನೆಂಬುದನ್ನೇನೋ ನಾನು ಒಪ್ಪಿಕೊಳ್ಳುತ್ತೇನೆ. ಒಮ್ಮೆ ಆತ ನನಗೆ ಹೇಳಿದ, ಈಗೇನೋ ನಿಮಗೆ ನನ್ನನ್ನು ಕಂಡರೆ ಆಗುತ್ತಿಲ್ಲ, ಆದರೆ ಮುಂದೆ ನೀವು ನನ್ನ ಸಹಾಯವನ್ನು ಕೋರಬೇಕಾಗಿ ಬರುತ್ತದೆ ಅಂತ. ಅದ್ವೈತ ಗೋಸ್ವಾಮಿಯ ವಂಶಜರಲ್ಲೊಬ್ಬ ಶ್ರೀರಾಮಪುರದಿಂದ ದಕ್ಷಿಣೇಶ್ವರಕ್ಕೆ ಬಂದಿದ್ದ. ಆತನಿಗೆ ಇಚ್ಛೆ ಇತ್ತು ಅಲ್ಲಿ 1-2 ದಿನಗಳನ್ನು ಕಳೆಯಬೇಕೆಂದು. ನಾನು ಸಂತೋಷದಿಂದ ಇರಲು ಹೇಳಿದೆ. ಆಗ ಹಾಜರ ನನಗೆ ಕೊಟ್ಟ ಸಲಹೆ ಏನು ಗೊತ್ತೇ? ಆತ ಹೇಳಿದ, ಆತನನ್ನು ಖಜಾಂಚಿಯ ಹತ್ತಿರ ಕಳುಹಿಸಿಬಿಡಿ ಅಂತ. ಆತನ ಮನಸ್ಸಿನಲ್ಲಿ ಇದ್ದುದೇನೆಂದರೆ, ಗೋಸ್ವಾಮಿ ಹಾಲು ಬೇಕು ಅಂತ ಕೇಳಿದರೆ ಆಗ ತನಗೆ ಬರುವ ಹಾಲು ಕಡಿಮೆಯಾಗಿ ಬಿಡುತ್ತದಲ್ಲ ಅಂತ ಸಂಕಟ. ಆಗ ನಾನು ಹೇಳಿದೆ, ಎಲ್ಲೋ ನೀಚ, ಆತ ಅದ್ವೈತ ಗೋಸ್ವಾಮಿಯ ವಂಶಿಕನಾಗಿರುವುದರಿಂದ ನಾನು ಆತನಿಗೆ ಪ್ರಣಾಮ ಮಾಡಲು ಸಿದ್ಧನಾಗಿದ್ದೇನೆ. ನೀನು ಸಂಸಾರಿಯಾಗಿದ್ದು ಕಾಮಕಾಂಚನ ರಾಜ್ಯದಲ್ಲಿ ಬಹಳವಾಗಿ ವಿಹರಿಸಿದ ಬಳಿಕವೂ ಈಗ ಎಲ್ಲೋ ಒಂದು ಕಿಂಚಿತ್ ಜಪ ಮಾಡುತ್ತಿರುವುದರ ದೆಸೆಯಿಂದ ಇಷ್ಟು ದುರಹಂಕಾರಿಯಾಗುವುದೇ? ಏನು, ನಿನಗೆ ನಾಚಿಕೆಯಾಗುವುದಿಲ್ಲವೇ ಅಂತ. ಸತ್ವಗುಣ ಭಗವಂತನ ಸಾಕ್ಷಾತ್ಕಾರವನ್ನು ದೊರಕಿಸಿಕೊಡುತ್ತದೆ. ಆದರೆ ರಜಸ್ಸು ಮತ್ತು ತಮಸ್ಸು ಮನುಷ್ಯನನ್ನು ಭಗವದ್ವಿಮುಖನನ್ನಾಗಿ ಮಾಡಿಬಿಡುತ್ತದೆ. ಶಾಸ್ತ್ರಗಳು ಸತ್ವಗುಣವನ್ನು ಬಿಳಿಯ ಬಣ್ಣಕ್ಕೂ ರಜೋಗುಣವನ್ನು ಕೆಂಪು ಬಣ್ಣಕ್ಕೂ
ತಮೋಗುಣವನ್ನು ಕಪ್ಪು ಬಣ್ಣಕ್ಕೂ ಹೋಲಿಸಿವೆ. ಒಂದು ದಿನ ನಾನು ಹಾಜರಾನನ್ನು ಕೇಳಿದೆ, ಇಲ್ಲಿಗೆ ಬರುತ್ತಿರುವ ಜನರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಮಟ್ಟಿನ ಸತ್ವಗುಣ ಉಂಟಾಗಿದೆ ಹೇಳು ನೋಡೋಣ ಅಂತ. ಆತ ಹೇಳಿದ, ನರೇಂದ್ರನಿಗೆ 100%, ನನಗೆ 110% ಅಂತ. ಮತ್ತೆ ಕೇಳಿದೆ, ನನಗೆ ಅಂತ. ಆಗ ಆತ ಹೇಳಿದ, ನಿಮ್ಮಲ್ಲಿ ಇನ್ನೂ ಸ್ವಲ್ಪ ಕೆಂಪು ಇದೆ, ನಿಮಗೆ 75% ಅಂತ. ಎಲ್ಲರೂ ನಗುತ್ತಾರೆ. ಹಾಜರ ದಕ್ಷಿಣೇಶ್ವರದಲ್ಲಿ ಕುಳಿತು ಜಪ ಮಾಡುತ್ತಿದ್ದ. ಮಾಲೆ ತಿರುಗಿಸುತ್ತಲೇ ದಳ್ಳಾಳಿ ಕೆಲಸವನ್ನೂ ಮಾಡುತ್ತಿದ್ದ. ಆತನಿಗೆ ಕೆಲವು ಸಾವಿರ ರೂಪಾಯಿಗಳ ಸಾಲವಿದೆ. ಅದನ್ನು ಆತ ಹೇಗೋ ಮಾಡಿ ತೀರಿಸಬೇಕಾಗಿದೆ. ಕಾಳಿ ದೇವಾಲಯದ ಬ್ರಾಹ್ಮಣರ ಅಡುಗೆಯ ಸಂಬಂಧವಾಗಿ ಆತ ಹೇಳುತ್ತಿದ್ದ, ಈ ವಿಧದ ಜನರೊಡನೆ ನಾವು ಮಾತುಕತೆಯಾಡುವುದೇ ಅಂತ. ಸತ್ಯವೇನೆಂದರೆ, ಕಾಮನೆ ಒಂದು ಕಿಂಚಿತ್ತು ಇದ್ದರೂ ಭಗವಂತನನ್ನು ಪಡೆಯಲು ಆಗುವುದಿಲ್ಲ. ಧಾರ್ಮಿಕ ಗತಿ ಸೂಕ್ಷ್ಮವಾದದ್ದು. ದಾರವನ್ನು ಸೂಜಿಗೆ ಪೋಣಿಸುವಾಗ ದಾರದ ಮೊನೆಗೆ ಕೇವಲ 1-2 ಎಳೆ ಅಂಟಿಕೊಂಡಿದ್ದರೂ ಅದನ್ನು ಸೂಜಿಗೆ ಪೋಣಿಸಲಾಗುವುದಿಲ್ಲ. ಒಮ್ಮೊಮ್ಮೆ 30 ವರ್ಷಗಳ ಕಾಲ ಜಪತಪ ಮಾಡಿಯೂ ಯಾವ ಉನ್ನತಿಯನ್ನೂ ಹೊಂದದವರಿದ್ದಾರೆ. ಇದಕ್ಕೆ ಕಾರಣ, ಏಡಿ ಹುಣ್ಣಿಗೆ ಉಗ್ರ ಚಿಕಿತ್ಸೆ ಮಾಡಬೇಕಾಗುತ್ತದೆ. ಸಾಮಾನ್ಯ ಔಷಧಕ್ಕೆ ಅದು ಬಗ್ಗದು. ಹೃದಯದಲ್ಲಿ ಕಾಮನೆ ಇತ್ತು ಎಂದಾದರೆ ಎಷ್ಟೇ ಸಾಧನೆ ಮಾಡಿದರೂ ಭಗವಂತನ ಸಾಕ್ಷಾತ್ಕಾರ ಖಂಡಿತ ದೊರೆಯದು. ಆದರೆ ಒಂದು ವಿಷಯ, ಆತನ ಕೃಪೆಯೊಂದು ದೊರೆತು ಬಿಟ್ಟದ್ದೇ ಆದರೆ, ಆತ ಮಾತ್ರ ಕರುಣಿಸುವುದೇ ಆದರೆ ಈ ಕ್ಷಣವೇ ಆತನ ಸಾಕ್ಷಾತ್ಕಾರ ದೊರೆತು ಬಿಡುತ್ತದೆ. ಉದಾಹರಣೆಗೆ, ಸಹಸ್ರಾರು ವರ್ಷಗಳಿಂದ ಕತ್ತಲೆಯಾಗಿದ್ದ ಕೊಠಡಿಗೆ ಹಠಾತ್ತಾಗಿ ಯಾರಾದರೂ ದೀಪ ತಂದರು ಅಂದರೆ ಅದು ಒಡನೆಯೇ ಬೆಳಕಾಗಿ ಬಿಡುತ್ತದೆ. ಒಂದು ಪಕ್ಷ ಒಬ್ಬ ಹುಡುಗನ ಮೇಲೆ ಶ್ರೀಮಂತನೊಬ್ಬನ ಕಣ್ಣು ಬಿದ್ದು ಆತ ಆ ಹುಡುಗನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿದ ಅಂತ ಇಟ್ಟುಕೊಳ್ಳಿ. ಒಡನೆಯೇ ಆ ಹುಡುಗನಿಗೆ ಎತ್ತು, ಗಾಡಿ, ದಾಸ, ದಾಸಿ, ಬಟ್ಟೆ ಬರೆ, ಮನೆ ಮಠ ಎಲ್ಲ ದೊರೆತು ಬಿಡುತ್ತದೆ. ಒಬ್ಬ ಭಕ್ತ, ಮಹಾಶಯರೇ, ಭಗವಂತನ ಕೃಪೆಯನ್ನು ದೊರಕಿಸಿಕೊಳ್ಳುವ ಬಗೆ ಹೇಗೆ? ಶ್ರೀರಾಮಕೃಷ್ಣರು, ಭಗವಂತನದು ಬಾಲಕನ ಸ್ವಭಾವ. ಉದಾಹರಣೆಗೆ, ಒಬ್ಬ ಬಾಲಕ ತನ್ನ ಶರಟಿನ ಮಡಿಲಿನಲ್ಲಿ ರತ್ನಗಳನ್ನು ಹಾಕಿಕೊಂಡು ಕುಳಿತಿದ್ದಾನೆ ಅಂತ ಇಟ್ಟುಕೊಳ್ಳಿ. ಆತನ ಪಕ್ಕದಲ್ಲಿ ಹೋದವರಲ್ಲಿ ಅನೇಕರು ಅವುಗಳಿಗಾಗಿ ಆತನನ್ನು ಬೇಡಬಹುದು. ಆದರೆ ಆ ಬಾಲಕ ಅದನ್ನು ಬಟ್ಟೆಯಿಂದ ಮುಚ್ಚಿ ಮುಖವನ್ನು ಬೇರೆ ಕಡೆಗೆ ತಿರುಗಿಸಿ ಹೇಳುತ್ತಾನೆ, ಇಲ್ಲ, ನಾನು ಒಂದನ್ನೂ ಕೊಡುವುದಿಲ್ಲ ಅಂತ. ಆದರೆ ಇನ್ನೊಬ್ಬ ಅದೇ ಮಾರ್ಗವಾಗಿ ಬಂದು ರತ್ನಗಳನ್ನು ಯಾಚಿಸದೆ ಸುಮ್ಮನೆ ನೇರವಾಗಿ ಹೊರಟು ಹೋಗುತ್ತಿರಬಹುದು. ಬಾಲಕ ಆತನ ಹಿಂದೆ ಓಡಿ ಹೋಗಿ ಬಲಾತ್ಕರಿಸಿ ಆತನಿಗೆ ಅವನ್ನು ಕೊಟ್ಟು ಬಿಡುತ್ತಾನೆ. ತ್ಯಾಗ ಮಾಡದ ಹೊರತು ಭಗವಂತನನ್ನು ಪಡೆಯುವುದಕ್ಕೆ ಆಗುವುದಿಲ್ಲ. ನನ್ನ ಮಾತಿಗೆ ಕಿವಿಗೊಡುವವರು ಯಾರು? ನನ್ನ ಭಾವಕ್ಕೆ ಅನುಗುಣವಾದ ಒಬ್ಬ ಜೊತೆಗಾರನಿಗಾಗಿ ನಾನು ಹುಡುಕುತ್ತಿದ್ದೇನೆ. ಒಳ್ಳೆ ಭಕ್ತನನ್ನು ನೋಡಿ ಬಹುಶಃ ಈತ ನನ್ನ ಭಾವಕ್ಕೆ ಅನುಗುಣನಾದವನು ಆಗಬಹುದು ಎಂದು ಭಾವಿಸುತ್ತೇನೆ. ಆಮೇಲೆ ನೋಡಿದರೆ ಅವನು ಬೇರೆ ರೀತಿಯವನಾಗಿರುತ್ತಾನೆ. ಒಂದು ಭೂತ ಒಬ್ಬ ಜೊತೆಗಾರನಿಗಾಗಿ ಹುಡುಕುತ್ತಿತ್ತು. ಶನಿವಾರ, ಮಂಗಳವಾರ ಅಪಮೃತ್ಯುವನ್ನು ಹೊಂದಿದವರು ಭೂತವಾಗುತ್ತಾರೆ. ಈ 2 ವಾರ ಯಾರಾದರೂ ಅಪಘಾತಕ್ಕೆ ಈಡಾದರು ಎಂದರೆ ಒಡನೆಯೇ ಈ ಭೂತ ತನಗೊಬ್ಬ ಸಂಗಾತಿ ದೊರೆಯಬಹುದೆಂದು ಅವರ ಹತ್ತಿರ ಓಡಿ ಹೋಗುತ್ತಿತ್ತು. ಆದರೆ ಅದು ಅವರ ಹತ್ತಿರ ಹೋಗುವುದೇ ತಡ. ಅವರು ಬದುಕಿ ಏಳುತ್ತಿದ್ದರು. ಅವರು ಒಂದು ಪಕ್ಷ ಮೇಲ್ಛಾವಣಿ ಮೇಲಿಂದ ಬಿದ್ದು ಮೂರ್ಛಿತರಾಗಿದ್ದರೂ ಮತ್ತೆ ಬದುಕಿ ಎದ್ದು ಬಿಡುತ್ತಿದ್ದರು. ಮಧುರ ಬಾಬುವಿಗೆ ಒಮ್ಮೆ ಭಾವಾವಸ್ಥೆ ಬಂದಿತ್ತು. ಆಗ ಯಾವಾಗ ನೋಡಿದರೂ ಉನ್ಮತ್ತನಂತೆ ವರ್ತಿಸುತ್ತಿದ್ದ. ಯಾವ ಕೆಲಸ ಕಾರ್ಯಗಳ ಕಡೆಗೂ ಮನಸ್ಸು ಕೊಡಲಾಗುತ್ತಿರಲಿಲ್ಲ. ಇದನ್ನು ನೋಡಿ ಜನ ಹೇಳಲಾರಂಭಿಸಿದರು, ಈತನ ಗತಿ ಹೇಗಾಗಿ ಬಿಟ್ಟಿತು ಅಂದರೆ, ಈತನ ಭೂಮಿ ಕಾಣಿಗಳನ್ನು ನೋಡಿಕೊಳ್ಳುವವರು ಯಾರು? ಆ ಚಿಕ್ಕ ಪೂಜಾರಿ ನಿಶ್ಚಯವಾಗಿಯೂ ಏನೋ ಮಂತ್ರ ಹಾಕಿರಬೇಕು ಅಂತ. ನರೇಂದ್ರ
ಮೊದಲು ಇಲ್ಲಿಗೆ ಬರುತ್ತಿದ್ದಾಗ ಒಂದು ದಿನ ನಾನು ಆತನ ಎದೆಯನ್ನು ಮುಟ್ಟಿದೊಡನೆಯೇ ಬಾಹ್ಯಜ್ಞಾನ ಶೂನ್ಯನಾಗಿ ಬಿಟ್ಟ. ಪ್ರಜ್ಞೆ ಬಂದ ನಂತರ ಅಳುತ್ತಾ, ಅಯ್ಯೋ ನನಗೇಕೆ ನೀವು ಹಾಗೆ ಮಾಡಿಬಿಟ್ಟಿರಿ, ನನಗೆ ತಂದೆ ಇದ್ದಾನೆ, ತಾಯಿ ಇದ್ದಾಳೆ ಅಂತ ಹೇಳಲಾರಂಭಿಸಿದ. ಅಹಂಕಾರ, ಮಮಕಾರ, ಅಜ್ಞಾನಜನ್ಯ. ಒಬ್ಬ ಗುರು ತನ್ನ ಶಿಷ್ಯನಿಗೆ ಹೇಳಿದ, ಸಂಸಾರ ಎಂಬುದು ಮಿಥ್ಯ, ನೀನು ನನ್ನೊಡನೆ ಬಂದು ಬಿಡು ಅಂತ. ಶಿಷ್ಯ ಹೇಳಿದ, ಪೂಜ್ಯರೇ, ನನ್ನ ತಂದೆ, ತಾಯಿ, ಹೆಂಡತಿ ಇವರೆಲ್ಲ ನನ್ನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದಾರೆ. ಇವರನ್ನು ತ್ಯಜಿಸಿಬಿಟ್ಟು ನಾನು ಹೇಗೆ ಬರಲಿ ಅಂತ. ಗುರು ಹೇಳಿದ, ಈಗ ನೀನು ನಾನು ನನ್ನದು ಅಂತಲೇನೋ ಹೇಳುತ್ತಿದ್ದೀಯೆ ಮತ್ತು ಭಾವಿಸುತ್ತಿದ್ದೀಯೆ. ಅವರು ನಿನ್ನನ್ನು ಬಹಳವಾಗಿ ಪ್ರೀತಿಸುತ್ತಾರೆ ಅಂತ. ಆದರೆ ಇವೆಲ್ಲ ಕೇವಲ ನಿನ್ನ ಮಾನಸಿಕ ಭ್ರಾಂತಿ ಮಾತ್ರ. ನಾನು ನಿನಗೊಂದು ಯುಕ್ತಿ ಹೇಳಿಕೊಡುತ್ತೇನೆ, ಅದರಿಂದ ನಿನಗೆ ಗೊತ್ತಾಗುತ್ತದೆ ಅವರು ನಿನ್ನನ್ನು ನಿಜವಾಗಿ ಪ್ರೀತಿಸುತ್ತಾರೋ ಇಲ್ಲವೋ ಎಂಬುದು ಅಂತ. ಹೀಗೆಂದು ತಿಳಿಸಿ ಒಂದು ಔಷಧದ ಗುಳಿಗೆಯನ್ನು ಆತನ ಕೈಯಲ್ಲಿಟ್ಟು ಹೇಳಿದ, ನೀನು ಮನೆಗೆ ಹೋಗಿ ಇದನ್ನು ನುಂಗಿ ಮಲಗಿಕೋ. ನೋಡುವುದಕ್ಕೆ ಸತ್ತವನ ಹಾಗೆ ಕಂಡುಬರುತ್ತೀಯೇ, ಆದರೆ ನಿನಗೆ ಪ್ರಜ್ಞೆ ಮಾತ್ರ ತಪ್ಪಿ ಹೋಗೋದಿಲ್ಲ. ನೀನು ಎಲ್ಲವನ್ನೂ ಕೇಳಬಲ್ಲೆ. ಆ ಬಳಿಕ ನಿನ್ನ ಮನೆಗೆ ನಾನು ಬರುತ್ತೇನೆ. ಕ್ರಮಕ್ರಮೇಣ ನೀನು ಪೂರ್ಣಾವಸ್ಥೆಗೆ ಬಂದು ಬಿಡುತ್ತೀಯೇ ಅಂತ. ಗುರು ಹೇಳಿದ ಹಾಗೆ ಶಿಷ್ಯ ನಡೆದುಕೊಂಡ. ಆತನ ಮನೆಯಲ್ಲೆಲ್ಲ ಗೊಳೋ ಎಂಬ ಶಬ್ದವೇ. ಆತನ ತಾಯಿ, ಹೆಂಡತಿ ಎಲ್ಲರೂ ನೆಲದ ಮೇಲೆ ಬಿದ್ದು ಹೊರಳಾಡುತ್ತಾ ಅಳುತ್ತಿದ್ದಾರೆ. ಆ ಸಮಯಕ್ಕೆ ಸರಿಯಾಗಿ ಒಬ್ಬ ಬ್ರಾಹ್ಮಣ ಆ ಮನೆಗೆ ಬಂದು ಕೇಳಿದ, ಏನು ಸಮಾಚಾರ ಅಂತ. ಅಲ್ಲಿದ್ದವರೆಲ್ಲ ಹೇಳಿದರು, ಈ ಯುವಕ ಸತ್ತು ಹೋಗಿಬಿಟ್ಟಿದ್ದಾನೆ ಅಂತ. ಆ ಬ್ರಾಹ್ಮಣ ಆ ಯುವಕನ ನಾಡಿ ನೋಡಿ ಹೇಳಿದ, ನೀವು ಏನು ಹೇಳುತ್ತಿರುವುದು? ಈತ ಸತ್ತಿಲ್ಲ. ನಾನು ಒಂದು ಔಷಧ ಕೊಡುತ್ತೇನೆ, ಅದನ್ನು ತಿಂದೊಡನೆಯೇ ಈತನಿಗೆ ಪೂರ್ಣ ಗುಣವಾಗಿ ಬಿಡುತ್ತದೆ ಅಂತ. ಆಗ ಮನೆಯವರಿಗೆಲ್ಲ ಸ್ವರ್ಗವೇ ಕೈಗೆ ಸಿಲುಕಿದಂತಾಯಿತು. ಆ ಬ್ರಾಹ್ಮಣ ಅವರಿಗೆ ಮತ್ತೆ ಹೇಳಿದ, ಆದರೆ ಒಂದು ವಿಷಯ, ಮೊದಲು ನಿಮ್ಮಲ್ಲಿ ಯಾರಾದರೂ ಆ ಔಷಧದ ಸ್ವಲ್ಪ ಭಾಗವನ್ನು ತಿಂದು ಉಳಿದುದನ್ನು ಈತನಿಗೆ ಕೊಡಬೇಕು. ಆದರೆ ಯಾರು ಅದರ ಅಗ್ರಭಾಗವನ್ನು ತಿನ್ನುತ್ತಾರೋ ಅವರು ಮಾತ್ರ ಸತ್ತು ಹೋಗಿ ಬಿಡುತ್ತಾರೆ. ಇಲ್ಲಿ ಈತನ ಅನೇಕ ಆಪ್ತ ಬಂಧುಗಳು ಇರುವುದು ನನ್ನ ಕಣ್ಣಿಗೆ ಬೀಳುತ್ತಿದೆ. ಒಬ್ಬರಲ್ಲ ಒಬ್ಬರು ಮುಂದೆ ಬಂದು ಅದರ ಭಾಗವನ್ನು ತಿಂದೇ ಬಿಡುವಿರಿ ಎಂದು ಭಾವಿಸುತ್ತೇನೆ. ಈ ಹುಡುಗನ ಹೆಂಡತಿ ಮತ್ತು ತಾಯಿ ಬಹಳವಾಗಿ ಅಳುತ್ತಿದ್ದಾರೆ. ಇವರಿಗೆ ಅದನ್ನು ತಿನ್ನಲು ಖಂಡಿತ ಸಾಧ್ಯ ಎಂಬುದಾಗಿ ಕಾಣುತ್ತಿದೆ ಅಂತ. ಒಡನೆಯೇ ಎಲ್ಲರೂ ಅಳುವುದನ್ನು ಬಿಟ್ಟು ಸುಮ್ಮನೆ ಕುಳಿತುಕೊಂಡರು. ತಾಯಿ ಆ ಬ್ರಾಹ್ಮಣನಿಗೆ ಹೇಳಿದಳು, ನಮ್ಮದು ಒಂದು ದೊಡ್ಡ ಕುಟುಂಬ. ನಾನು ಸತ್ತೇನೆಂದರೆ ಅದನ್ನು ನೋಡಿಕೊಳ್ಳುವವರು ಯಾರು ಅಂತ. ಬಳಿಕ ಚಿಂತಾಕ್ರಾಂತಳಾಗಿ ಯೋಚಿಸಲಾರಂಭಿಸಿದಳು. ಆತನ ಹೆಂಡತಿ ಈಗೊಂದು ನಿಮಿಷದ ಹಿಂದೆ ಅಳುತ್ತಾ ಹೇಳುತ್ತಿದ್ದಳು, ಅಯ್ಯೋ ನನ್ನ ಹಣೆಯಲ್ಲಿ ಏನು ಬರೆದು ಕಳುಹಿಸಿದನಪ್ಪ ಬ್ರಹ್ಮ ಅಂತ. ಆಕೆ ಹೇಳಿದಳು, ಅವರೇನೋ ಮರ್ತ್ಯನ ದಾರಿ ಹಿಡಿದು ಬಿಟ್ಟರು. ನನಗೆ ಈ 2-3 ಎಳೆ ಗಂಡು ಹೆಣ್ಣು ಮಕ್ಕಳಿವೆ. ನಾನು ಸತ್ತು ಹೋಗಿಬಿಟ್ಟರೆ ಇವರನ್ನು ನೋಡಿಕೊಳ್ಳುವವರು ಯಾರು ಅಂತ. ಶಿಷ್ಯ ನಡೆದುದನ್ನೆಲ್ಲ ಕಣ್ಣಾರೆ ನೋಡಿದ, ಕಿವಿಯಾರೆ ಕೇಳಿದ. ಆತ ಥಟ್ಟನೆ ಹಾಸಿಗೆಯಿಂದ ಎದ್ದು ಗುರುವಿಗೆ ಹೇಳಿದ, ಪೂಜ್ಯರೇ, ಬನ್ನಿ ಹೊರಡೋಣ, ನಾನು ನಿಮ್ಮನ್ನು ಹಿಂಬಾಲಿಸುತ್ತೇನೆ ಅಂತ. ಎಲ್ಲರೂ ನಗುತ್ತಿದ್ದಾರೆ. ಇನ್ನೊಬ್ಬ ಶಿಷ್ಯ ತನ್ನ ಗುರುವಿಗೆ ಹೇಳಿದ, ನನ್ನ ಹೆಂಡತಿ ನನ್ನನ್ನು ಬಹಳವಾಗಿ ಆದರಿಸಿ ಪ್ರೀತಿಸುತ್ತಿದ್ದಾಳೆ. ಆಕೆಗಾಗಿ ನಾನು ಈ ಸಂಸಾರವನ್ನು ತ್ಯಜಿಸಲಾಗುತ್ತಿಲ್ಲ ಅಂತ. ಶಿಷ್ಯ ಹಠಯೋಗಾಭ್ಯಾಸ ಮಾಡುತ್ತಿದ್ದ. ಗುರು ಆತನಿಗೂ ತನ್ನ ಹೆಂಡತಿಯ ಪ್ರೇಮ ಎಂಥದು ಎಂಬುದನ್ನು ಅರಿತುಕೊಳ್ಳಲು ಒಂದು ಉಪಾಯವನ್ನು ಹೇಳಿಕೊಟ್ಟ. ಒಂದು ದಿನ ಆ ಶಿಷ್ಯನ ಮನೆಯಲ್ಲಿಯೂ ಒಂದು ದೊಡ್ಡ ಗೋಳಾಟ. ನೆರೆಹೊರೆಯವರೆಲ್ಲ ಅಲ್ಲಿಗೆ ಬಂದು ನೋಡುತ್ತಾರೆ. ಆ ಹಠಯೋಗಿ ಯಾವುದೋ ಒಂದು ಆಸನದಲ್ಲಿ ಕುಳಿತಿದ್ದಾನೆ. ಆತನ ಅಂಗಾಂಗಗಳೆಲ್ಲ ವಕ್ರವಾಗಿ ತಿರುಗಿ ನಿಸ್ಸತ್ವಗೊಂಡಿವೆ.
ಅವರು ಭಾವಿಸಿದರು ಆತನ ಪ್ರಾಣಪಕ್ಷಿ ಹಾರಿ ಹೋಗಿಬಿಟ್ಟಿದೆ ಅಂತ. ಆತನ ಹೆಂಡತಿ ಆರ್ತನಾದವನ್ನು ಮಾಡುತ್ತಾ ನೆಲದ ಮೇಲೆ ಬಿದ್ದು ಹೊರಳಾಡುತ್ತಾ ಅಳುತ್ತಿದ್ದಾಳೆ. ಅಯ್ಯೋ ದೈವವೇ, ನನ್ನ ಹಣೆಯಲ್ಲಿ ಏನು ಬರದೆ, ಮುಂದಿನ ಗತಿ ಏನು? ಗೆಳತಿಯರಾ, ನನ್ನ ಹಣೆಯಲ್ಲಿ ಹೀಗೆ ಬರೆದಿದೆ ಎಂಬುದನ್ನು ನಾನು ಸ್ವಪ್ನದಲ್ಲಿಯೂ ಕಾಣಲಿಲ್ಲವಲ್ಲ, ಅಯ್ಯೋ ಅಂತ. ಇಷ್ಟರಲ್ಲಿ ಆತನ ಬಂಧುಗಳು ಚಟ್ಟ ತಯಾರಿಸಿ ಆತನ ಶವವನ್ನು ಮನೆಯಿಂದ ಹೊರಕ್ಕೆ ತೆಗೆಯುವ ಪ್ರಯತ್ನದಲ್ಲಿದ್ದಾರೆ. ಅದನ್ನು ಬಾಗಿಲ ಹತ್ತಿರಕ್ಕೆ ತಂದಾಗ ಒಂದು ಸಮಸ್ಯೆ ಏಳುತ್ತದೆ. ಶವದ ಕೈಕಾಲುಗಳು ವಕ್ರವಾಗಿ ತಿರುಗಿಕೊಂಡು ಸೆಟೆದುಕೊಂಡಿರುವುದರಿಂದ ಶವ ಬಾಗಿಲನ್ನು ಬಿಟ್ಟು ಹೊರಕ್ಕೆ ಬರುತ್ತಿಲ್ಲ. ಆಗ ನೆರೆಮನೆಯವ ಓಡಿ ಹೋಗಿ ಒಂದು ಕೊಡಲಿ ತಂದು ನಿಲುವನ್ನು ಕತ್ತರಿಸಲಾರಂಭಿಸಿದ. ಇದುವರೆಗೆ ಬಹಳವಾಗಿ ಅಳುತ್ತಿದ್ದ ಆತನ ಹೆಂಡತಿ ಕೊಡಲಿಯ ಧಪ್ ಧಪ್ ಎಂಬ ಶಬ್ದವನ್ನು ಕೇಳಿದೊಡನೆಯೇ ಬಾಗಿಲ ಹತ್ತಿರಕ್ಕೆ ಓಡಿ ಬಂದು ಇನ್ನೂ ಅಳುತ್ತಲೇ ಕೇಳಿದಳು, ಏನು ಸಮಾಚಾರ ಅಂತ. ಪಕ್ಕದ ಮನೆಯವ ಹೇಳಿದ, ಶವ ಹೊರಕ್ಕೆ ಬರುತ್ತಿಲ್ಲ, ಅದಕ್ಕಾಗಿ ನಿಲುವನ್ನು ಕತ್ತರಿಸಿ ಹಾಕುತ್ತಿದ್ದೇನೆ ಅಂತ. ಆಗ ಆ ಹೆಂಗಸು ಹೇಳಿದಳು, ದಯವಿಟ್ಟು ಹಾಗೇನೂ ಮಾಡಬೇಡಿ, ಈಗ ನಾನು ವಿಧವೆಯಾಗಿ ಬಿಟ್ಟಿದ್ದೇನೆ, ನನ್ನ ಯೋಗಕ್ಷೇಮ ನೋಡಿಕೊಳ್ಳುವವರು ಬೇರೆ ಯಾರೂ ಇಲ್ಲ, ಈ ಎಳೆ ಮಕ್ಕಳನ್ನು ಬೆಳೆಸಬೇಕಾಗಿದೆ, ಈ ನಿಲುವನ್ನು ಕತ್ತರಿಸಿ ಹಾಕಿಬಿಟ್ಟರೆ ಹೊಸದನ್ನು ಮಾಡಿಸಲು ನನಗೆ ಶಕ್ತಿ ಇಲ್ಲ, ಒಂದಲ್ಲ ಒಂದು ದಿವಸ ಎಲ್ಲರೂ ಸಾಯಲೇಬೇಕು, ನನ್ನ ಪತಿ ಮತ್ತೆ ಜೀವಂತವಾಗುವ ಹಾಗೆ ಇಲ್ಲ, ಕೈಕಾಲುಗಳನ್ನು ಕತ್ತರಿಸಿಯೇ ಹೊರಕ್ಕೆ ತೆಗೆಯಿರಿ ಅಂತ. ಅಷ್ಟರಲ್ಲಿ ಆ ಹಠಯೋಗಿ ತೆಗೆದುಕೊಂಡಿದ್ದ ಔಷಧದ ಮತ್ತು ಇಳಿದು ಹೋಗಿತ್ತು. ಆತ ಒಡನೆಯೇ ಎದ್ದು ನಿಂತು ತನ್ನ ಸತಿಗೆ ಹೇಳಿದ, ಪಿಶಾಚಿ, ನನ್ನ ಕೈಕಾಲು ಕತ್ತರಿಸಿ ಹಾಕಲು ಯೋಚಿಸಿದೆಯಲ್ಲವೇ ನೀನು? ಹೀಗೆ ಹೇಳಿ ಮನೆಯನ್ನು ತ್ಯಜಿಸಿ ಗುರುವಿನೊಡನೆ ಹೊರಟು ಹೋದ. ಎಲ್ಲರೂ ನಗುತ್ತಾರೆ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ.